ಹೆಂಗೋ ಬಂದ್ವಿ ಫ್ರೆಂಡ್ಸ್. ಅಲ್ಲೆಲ್ಲರ ಉದ್ರಸ್ಕೊಬತ್ತೈತೆ ಅನ್ಕೊಂಡೆ. ನಮ್ಮ ಟಾಮುಗನ ಅಡ್ರೆಸ್ ಇಲ್ಲ. ಟಾಮು ಟಾಮು ಯಾವ ಮೂಲೆಯಲ್ಲಿ ಬರ್ತಾನೆ ನೋಡೋಣ. ಟಾಮು ನನಗೆ ವಾಯ್ಸು ಬರ್ತಾ ಇಲ್ಲ, ಗಂಟ್ಲು ನೋವಿಗೆ. ತೋರ್ಸಿರ ಬಂದ ಬಂದ. ಅಯ್ಯ 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 ಅಯ್ಯ. ಹಾ ಸರಿ ಬಾ ಬಾ. ಇದೇ ಬಟ್ಟಲ್ಲಿ ಹೋಗ್ತೀಯಾ? ಕಣ್ಣ ಮುಚ್ಚಲ ಆಗ್ಬಿಟ್ಟೈತೆ ಫ್ರೆಂಡ್ ನಮ್ದು. ಇವಾಗ ಶಿವ ಮತ್ತೆ ಹೋಗ್ತೈತೆ ಊರಿಗೆ, ಬೈಕ್ ಬಿಟ್ಬಿಟ್ಟು ಬಂದ್ಬಿಟ್ಟೈತೆ. ಆಯ್ತು ಇರ್ ಮಗನೆ, ಸಮಾಧಾನ ಸಮಾಧಾನ. ಏನ್ಲ ನಿನ್ ಕಷ್ಟ? ಬಂದೇ ಬಿಡು, ಇನ್ನೆಲ್ಲ ಹೋಗಲ್ಲ. ಕೂಲ್ ಕೂಲ್ ಡೌನ್. ಆಯ್ತು ಆಯ್ತು ಇರಪ್ಪ. ದೇವಸ್ಥಾನದಿಂದ ಬಂದ ತಕ್ಷಣ ಸ್ನಾನ ಮಾಡಬಾರ್ದು ಫ್ರೆಂಡ್ಸ್. ಈಗ 12 ಗಂಟೆ ಆಗ್ತಾ ಬಂದ್ಬಿಡ್ತು ಒಳಗೇಕು. ಅದಕ್ಕೆ ನಾನು ಫುಲ್ಲು ರೆಸ್ಟ್ ಮಾಡ್ಬಿಡ್ತೀನಿ, ನಾನು ಕಣ್ಬಿಡೋಕೆ ಆಗ್ತಿಲ್ಲ. ಈ ಗಂಟ್ಲು ನಸ ನಸ ಅಂತೈತೆ, ಆದ್ರೂ ಐಸ್ ಕ್ರೀಮ್ ತಂದಿದ್ದೀನಿ, ತಣ್ಣಗಿರ್ತೈತೆ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಆಮೇಲೆ ಎದ್ದೇಳ್ತೀನಿ ಫ್ರೆಂಡ್ಸ್. 2000 years later. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 4:15 ಆಗ್ತಾ ಬಂತು. ಇನ್ನೂ ನಿದ್ದೆ ಮಾಡ್ದಂಗೆ ಅನಿಸಿಲ್ಲ. ಬೆಳಗ್ಗೆ ಬರಬೇಕಾದ್ರೆ ಹೋಟ್ಲಲ್ಲಿ ಇಡ್ಲಿ ಸಾಂಬಾರು ತಿಂದಿದ್ದು ಅಷ್ಟೇ, ಮಧ್ಯಾಹ್ನ ಊಟನೂ ಮಾಡಿಲ್ಲ. ಬಂದು 11 ಗಂಟೆಗೆ ಮಲಗ್ದೋಳು, ಈಗ ಎದ್ದಿದ್ದೀನಿ. ನಾನು ಟ್ರಿಪ್ಪಿಗೆ ಹೋಗಿದ್ನೋ ಇವನು ಹೋಗಿದ್ನೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಅವನು ಎತ್ತೊಳ್ತಾ ಇಲ್ಲ. ಗಂಟ್ಲು ಫುಲ್ ಜಾಸ್ತಿ ನೋವಾಗ್ಬಿಟ್ಟೈತೆ. ಬನ್ನಿ ಫ್ರೆಂಡ್ಸ್, ಸ್ಟ್ರಾಂಗ್ ಆಗಿ ಶುಂಠಿ ಮೆಣಸೆಲ್ಲ ಹಾಕಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು. ಶಿವ ಇನ್ನೂ ಬಂದಿಲ್ಲ, ಬರ್ತೈತೆ ಇವಾಗ. ಇನ್ನೂ ಲೇಟ್, 8 ಗಂಟೆ ಆಗ್ತೈತೆ. ಅದಕ್ಕೆ ಲೇಟ್ ಆಗ್ತೈತೆ ಅಂದ್ಬಿಟ್ಟು ನನ್ನ ತಮ್ಮನ ಕರ್ಕೊಬರ್ತೀನಿ ಒಬ್ಬ ಜೊತೆಗೆ ಅಂತ ಹೇಳ್ತು. ಗಂಟ್ಲು ಸಿಕ್ಕಾಬಟ್ಟೆ ನೋದಿದೆ. ಮನೆ ಬಾಗಿಲೆಲ್ಲ ಗುಡಿಸಿ ನೀರು ಕಾಯಕ್ಕೆ ಹಾಕಿದ್ದೀನಿ ಫ್ರೆಂಡ್. ತುಳಸಿ ಗಿಡ ಮುರಿದೋಗ್ಬಿಟ್ಟೈತೆ, ಅದೇ ಬೇಜಾರು. ಜೋರಾಗಿ ಮಾತಾಡೋಕ್ಕೆ ಹೋಗ್ತಿಲ್ಲ, ಫುಲ್ಲು ನೋವು. ಕಾಮಿಡಿ ಏನಂದರೆ ಕುತ್ಕೊಂಡ್ರೆ ಎದ್ದೊಳಕ್ಕಾಗ್ತಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದರೆ ಹಿಂಗೆ ಇರ್ತೈತೆ ಫ್ರೆಂಡ್ಸ್. ಮಾದೇಶ್ವರ ಬೆಟ್ಟಗೆ ಹೋದಾಗ ನನಗೆ ಅನುಭವ ಆಗೈತಲ್ಲ, ಇನ್ನೊಂದೆರಡು ದಿನ ಸುಧಾರಿಸ್ಕೊಂಡು ಸರೋಗ್ತಿದೆ. ಟೀ ಕುಡಿಬೇಕು ಅಂತ ಅನ್ನಿಸ್ತಿದೆ. ಖಾರವಾಗಿ ಮೆಣಸೆಲ್ಲ ಹಾಕ್ಕೊಂಡು. ಟೀ ಪುಡಿ ಖಾಲಿ ಆಗೈತೆ ಫ್ರೆಂಡ್ಸ್, ಬ್ರೂ ಐತೆ. ಅದಕ್ಕೆ ನಾನು ಟೀ ಪುಡಿ ಇಲ್ಲದೇನೆ ಬರೀ ಹಾಲು, ಅರಿಶಿನ, ಮೆಣಸು, ಶುಂಠಿ ಇವೆಲ್ಲ ಕುದಿಸ್ಬಿಟ್ಟು ಕುಡಿದ್ರೆ ಗಂಟ್ಲು ಒಂದು ಸ್ವಲ್ಪ ಆರಾಮ ಅನಿಸ್ತಿತ್ತಲ್ಲ, ಅದನ್ನೇ ಮಾಡ್ತೀನಿ. ಹೊಟ್ಟೆ ಮೆಡಿಕಲ್ ಮಿರಾಕಲ್ ಫ್ರೆಂಡ್ಸ್. ಮುಂದೆಗಡೆ ತಂದ್ವಿ ಹಾಲು ನಾವು, ಈ ಸಲ ಇಲ್ಲಿ ತಂದಿಲ್ಲ, ಸ್ಟಾಕ್ ಏನೋ ಕೊಟ್ಬಿಟ್ಟಿದ್ದಾರೆ. ಹಾಲು ಹೊಡ್ಕೊತು, ಮೆಣಸು ಅವೆಲ್ಲ. ಹಾಲು ಕಾಯಿಸ್ಬೇಕಾದ್ರೆ ಹೊಡ್ಕೊಂಡಿತ್ತು. ನಾನೇನೋ ಸುಮ್ಮನೆ ನೊರೆ ಥರ ಐತೆ ಬಿಡು ಅಂದ್ಬಿಟ್ಟು ಇವೆಲ್ಲ ಹಾಕಿದೆ, ಹೊಡ್ಕೋತು. ಬರೀ ಶುಂಠಿ ಮತ್ತು ಮೆಣಸು ನೀರು ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನಾದರೂ ಕುಡಿಯೋಣ ಅಂತ. ತಡ್ಕೊಳಕ್ಕಾಗ್ತಾಯಿಲ್ಲ ನನಗೆ ಗಂಟ್ಲು ನೋವು. ಟೀ ಪುಡಿ ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಟೀ ಪುಡಿನೂ ಇಲ್ಲ, ಇದಿಷ್ಟನ್ನೇ ಕುದಿಸ್ತೀನಿ. ಚೆನ್ನಾಗಿ ಕುದಿಸ್ರೆ ಹಿಂಗಾಗ್ತಿದೆ ಫ್ರೆಂಡ್ಸ್. ಇದಕ್ಕೆ ಸಕ್ಕರೆ ಉಪ್ಪು ಏನೂ ಹಾಕಿಲ್ಲ, ಹಾಗೆ ಕುಡಿಬೇಕು. ಊಟ ಬೇರೆ ಮಾಡಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಹಸುವಾಗ್ತಿದೆ. ಅದಕ್ಕಿಂತ ಇನ್ನೂ ನಿದ್ದೆ ಬರ್ತೈತೆ ಚೆನ್ನಾಗಿ. ಈಗ ದೀಪ ಹಚ್ಬಿಟ್ಟು ಮಲ್ಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಊಟ ಗೀಟ ಏನು ಬೇಡ, ಫಸ್ಟ್ ಮಲಗ್ಬಿಡೋಣ ಚೆನ್ನಾಗಿ ಅಂತ. ಶಿವ ಫೋನ್ ಮಾಡಿಬಿಟ್ಟು ನನ್ನ ತಮ್ಮನ ಕರ್ಕೊಬರ್ತಾಯಿದ್ದೀನಿ ಅಂತಿದ್ದೆ. ಅಡುಗೆ ಏನು ಮಾಡೋದು ಏನು ಒಂದು ಗೊತ್ತಾಗ್ತಿಲ್ಲ. ಇಂಥ ಟೈಮಲ್ಲಿ ಕುತ್ಕೊಳ್ಳೋಕೆ ಎದ್ದೇಳೋಕೆ ಕಷ್ಟ ಆಗ್ತಿದೆ. ಮುದ್ದೆ ಮಾಡೋಕ್ಕಂತೂ ಆಗಲ್ಲ ಫ್ರೆಂಡ್ಸ್, ಕೆಳಗೆ ಕುತ್ಕೊಂಡು ಮುದ್ದೆ ತಿರ್ಬೇಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಅನ್ನ ರಸಮ್ ಏನಾದರೂ ಮಾಡ್ತೀನಿ. ಇವತ್ತು ಗುರುವಾರ ಅಲ್ಲ ಅಂದಿದ್ರೆ ನಾನ್ ವೆಜ್ ಏನಾರ ತರಿಸ್ತಿದ್ದೆ, ಅವ್ರ ತಮ್ಮ ಬರ್ತಿದ್ದೆ ಅಂದ್ಬಿಟ್ಟು. ಮಾಡೋಂಗಿಲ್ವಲ್ಲ, ಅನ್ನ ರಸ ಮಾಡಿಬಿಟ್ಟು ಮಲಗ್ಬಿಡ್ತೀನಿ. ಆಗ್ತಾಯಿಲ್ಲ ನನ್ನ ಕೈಯಲ್ಲಂತೂ. ಅಪ್ಪ ಆರಾಮ ಅನಿಸ್ತಿದೆ. ಇನ್ನೊಂದು 2-3 ದಿನ ಬಿಸಿನೀರು ಕುಡಿದ್ಬಿಟ್ರೆ ಸರೋಗ್ತಿದೆ. ಅದು ನೀರು ಕುಡಿಬೇಕು ಅನ್ನಿಸ್ತೈತಲ್ಲ, ಅದಕ್ಕೆ ಕುಡಿದೆ. ಮತ್ತು ಐಸ್ ಕ್ರೀಮು ಇವಾಗ ತಿಂದಿದ್ದು ಎಫೆಕ್ಟ್ ಜಾಸ್ತಿ ಆಗೈತೆ ಅಂತ ಅನ್ಕೋತೀನಿ. ಹೆವಿ ಬಿಸಿಲು ತಡ್ಕೊಳಕ್ಕಾಗ್ತಿಲ್ವಲ್ಲ, ಅದಕ್ಕೆ 1 ಕಪ್ ಐಸ್ ಕ್ರೀಮ್ ತೊಗೊಂಡೆ. ಹಾಲು ಅವ್ರ ಹತ್ರ ತಂದಿದ್ದು ಹಾಲು ಹೊಡ್ಕೊಂಡೈತೆ. ಮತ್ತು ಐಸ್ ಕ್ರೀಮು ಕೆಳಗಡೆ ನೀರಿತ್ತು, ಮೇಲ್ಗಡೆ ಮಾತ್ರ ಐಸ್ ಇತ್ತು ಕೆಳಗಡೆ. ಆವಾಗಲೇ ಅಂದ್ಕೊಂಡೆ ಕೆಟ್ಟೋಗೈತೆ ಐಸ್ ಕ್ರೀಮ್, ಎಕ್ಸ್ಪೈರ್ಡ್ ಆಗೈತೆ ಅಂತ ಅಂದ್ಬಿಟ್ಟು. ಆದರೂ ತಿನ್ಬಿಟ್ಟೆ. ಜನ್ಮಕ್ಕೆ ಹೋಗೋ ಹಿಂಗೆ ಫ್ರೆಂಡ್ಸ್, ಹಾಳಾಗಿರೋ ಆರೋಗ್ಯನ ಇನ್ನಷ್ಟು ಹಾಳು ಮಾಡ್ಕೊಳ್ಳೋ ವಿಧಾನ ಅಂತಾರೆ ಇದನ್ನು. ಜೋರಾಗಿ ಮಾತಾಡೋಕ್ಕೂ ಬರ್ತಾಯಿಲ್ಲ. ಫ್ರೆಶ್ ಆದಮೇಲೆ ಹೋಗಿ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಒತ್ತು ಮುಳುಗ್ತೈತೆ, ಒತ್ತು ಮುಳುಗಿದ್ಮೇಲೆ ಗಿಡನ ಮುಟ್ಟಬಾರ್ದು, ಅದಕ್ಕೆ ಇವಾಗ ಕಿತ್ಕೊಂಡು ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಗುರುವಾರದ ದೀಪನೂ ಹಚ್ಚಿ ಆಯಿತು. ಅಗರಬತ್ತಿ ಹಚ್ಚಿಲ್ಲ ಫ್ರೆಂಡ್ಸ್, ಖಾಲಿ ಆಗ್ಬಿಟ್ಟೈತೆ, ನೋಡ್ಕೊಂಡಿಲ್ಲ. ಬಂದು ತಗೊಳ್ಳೋಣ ಅಂತ ಬಂದೆ, ಅಷ್ಟರಲ್ಲಿ ಹಿಂಗಾಯಿತು. ಮೇಕಪ್ ಐಟಮ್ಸ್ ಎಲ್ಲ ಮನೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಥರ ಗೌರಮ್ಮನ ಥರ ರೆಡಿಯಾಗಿದ್ದೀನಿ. ಇಲ್ಲಿ ಫ್ರೆಂಡ್ಸ್, ಅರ್ಧ ಬಕೆಟ್ ಬಿಸಿ ನೀರು ತೊಗೊಂಡಿದ್ದೀನಿ, ಅರಿಶಿನ ಉಪ್ಪು ಹಾಕಿದ್ದೀನಿ ಇದಕ್ಕೆ.
ಇದು ಒಂದು ಅಕ್ಕ ಹೇಳಿದ್ರು ಈ ಥರ ಟ್ರೈ ಮಾಡು, ಕಾಲು ನೋವು ಆದಷ್ಟು ಬೇಗ ಕಮ್ಮಿ ಆಗ್ತೈತೆ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಥರ ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡೋಣ ವರ್ಕ್ ಆಗ್ತೈತೆ ಇಲ್ಲೋ. ಅಪ್ಪ ಸಿಕ್ಕಾಪಟ್ಟೆ ಸುಡ್ತೈತೆ, ಬರೀ ಬೆಚ್ಚಗೈತೆ ನೀರು, ಆದರೂ ನೋವಿಗೆ ಬಿಸಿ ಅನಿಸ್ತಾ ಇರ್ಬೋದು ನನಗೆ ಅಷ್ಟೇ. ಈಗ ಆಟೋಮೆಟಿಕ್ಕಾಗಿ ನೋವು ಕಡಿಮೆ ಮಾಡ್ಕೋಬೇಕು ನಾನು, ಇಲ್ಲಾಂದ್ರೆ ಅವ್ರು ಬರೋಷ್ಟಲ್ಲಿ ನಾನು ಅಡುಗೆ ಗಿಡಿಗೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ವಿತೌಟ್ ಮೇಕಪ್ಪು ಮಾರಮ್ಮ ಥರ ಇದ್ದೀನಿ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈಗ ನೀರು ಹದವಾಗಿದೆ. ಅಯ್ಯಪ್ಪ ಇನ್ನೂ ಬಿಸಿ. ನನಗೆ ನೋವಿಗೇನೋ ಜಾಸ್ತಿ ಬಿಸಿ ಅನ್ನಿಸ್ತೈತೆ ಫ್ರೆಂಡ್ಸ್, ಗೊತ್ತಾಗ್ತಾ ಇಲ್ಲ ನನಗೆ. ನಾರ್ಮಲಾಗೇ ಐತೆ, ಆದಷ್ಟು ತಣ್ಣಗೆ ಮಾಡಿದ್ದೀನಿ ನೀರನ್ನ. ಅಪ್ಪ ಹಂಗೂ ಬಿಸಿ ಅನ್ನಿಸ್ತೈತೆ ನನಗೆ. ಬಿಸಿ ಇಲ್ಲ ಫ್ರೆಂಡ್ಸ್, ಮೋಸ್ಟ್ಲಿ ಕಾಲು ನೋವು ಆ ಥರ ಅನಿಸ್ತಾ ಇರ್ಬೋದು. ಶಿವ ಬಂತು ಫ್ರೆಂಡ್ಸ್, ಒಬ್ರು ಗಿಫ್ಟ್ ಬಂದವ್ರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನು ಇವತ್ತು ಬೇಡ, ಇನ್ನು ಸ್ವಲ್ಪ ದಿನ ಬಿಟ್ಟ ಮೇಲೆ ಎತ್ಕೊಬರ್ಬೇಕಂದ್ರೆ ಚಾಕು. ನಮಗೆ ಬಿಸಿಲಲ್ಲಿ ಹೆಂಗೆ ಆಗ್ತಿದೆ, ಅದನ್ನು ಹೆಂಗೆ ಪಾರ್ಸಲ್ ಮಾಡ್ಕೊಬಂದೈತೋ. ಚೋಟ ಜೊತೆ ಹುಟ್ಟಿರೋದ್ರಿಂದ ತುಂಬ ಜನ ಇದ್ರು ಫ್ರೆಂಡ್ಸ್. ಅವನ್ನೇ ಮಾತಾಡೋಕ್ಕಾಗ್ತಿಲ್ಲ, ಸಾರಿ ಫ್ರೆಂಡ್ಸ್, ಗಂಟು ಉಣಗ್ತೈತೆ ಜಾಸ್ತಿ. ಇವನು ಮಾತ್ರ ಚೋಟು ಅಂತ ಹೆಸರಿಡಲ್ಲ ನಾನು. ಹಲೋ ಮ್ಯಾನ್, ಎಕ್ಸ್ಕ್ಯೂಸ್ ಮೀ, ವೆಲ್ಕಮ್ ಮಾಡ್ಕೊಳಕ್ಕೂ ಎನರ್ಜಿ ಇಲ್ದಿರೋ ಪರಿಸ್ಥಿತಿಲಿದ್ದೀನಿ ನಾನು. ಟಾಮು ಬಾರೋ, ನಿನ್ನ ಜೊತೆ ಆಟ ಆಡೋಕೊಬ್ಬ ಫ್ರೆಂಡ್ ಬಂದ. ಇಂಟ್ರೆಸ್ಟ್ ಇಲ್ಲ, ಕೋಪ ಬಂದೈತೆ ಅವನಿಗೆ. ನಾಳೆಯಿಂದ ಅವನೇ ಸಾಕೋತಾನೆ. ವೆಲ್ಕಮ್ ಟು ಅವರ್ ಹೋಮ್. ನಾನೇನ್ ತಪ್ಪು ಮಾಡಿದ್ದೆ? ನಾನೇನ್ ಅಪಚಾರ ಮಾಡಿದೆ? ಹೇಳಿ ಬಾಸ್, ಹೇಳಿ ಬಾಸ್. ಚೋಟಿ ಜೊತೆ ಹುಟ್ಟಿರೋನೆ ತಾನೇ ಇವನು. ನಮ್ಮ ಚೋಟಿ ತಿರಿ ಇಷ್ಟು ಇರೋನು. ಅಯ್ಯಯ್ಯೋ ಕರೆಂಟ್ ಹೋಗ್ಬಿಡ್ತಲ್ಲೇ. ನನ್ ನೋವೇನಂತ ನನಗ್ ಗೊತ್ತು, ನಾನ್ ಹೆಂಗ್ ತಡ್ಕೊಂಡಿದ್ದೀನಿ ನನಗ್ ಗೊತ್ತಾಗುತ್ತೆ, ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು? ಯಾರಿದು? ಇವನ್ಯಾಕಿಲ್ ಬಂದ ಕಳ್ಳನ್ ಮಗ, ಕೋತಿ ನನ್ ಮಗ, ಚಪರ್ ನನ್ ಮಗ. ಟಾಮುನೇ ಬೇಜಾರ ಬಿದ್ದೋದ. ಗಂಡು ತಾನೆ. ಟಾಮ್ ಅಂಡ್ ಚೆರ್ರಿ ಅಂತ ಇಡುವ. ನಮ್ಮ ಫ್ರೆಂಡ್ಸ್ ತುಂಬ ಜನ ಮೊನ್ನೆ ಹೇಳಿದ್ರು, ನಾನೇ ಚೋಟು ಅಂತ ಇಟ್ಬಿಟ್ಟೆ. ಚೆರ್ರಿ ಅಂತ ಇಡುವ. ಟಾಮ್ ಅಂಡ್ ಚೆರ್ರಿ. ಅವ್ರ ಮನೆಗೆ ಬಂದು ಅವ್ರಿಗೆ ಆವಾಜ್ ಆಗ್ತಾರಲ್ಲ ಇವನು. ಉಪ್ಸಾರು ಮಾಡೋಣ, ಗಂಟ್ಲು ನೋವು ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾಮೂಲಿ ನಮ್ಮ ತಾತ ರಾಗಿ ಮುದ್ದೆ ತಿನ್ನೋದು ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಅನ್ನ ಹಾಕಿ ಇಕ್ಕಿದ್ದೀನಿ. ಅನ್ನ ಜಾಸ್ತಿ ಮಾಡ್ಬಿಟ್ಟಿತ್ತು ಶಿವ ಮಾಡಿರೋ ಬೆಳಗ್ಗೆ ಫ್ರೆಂಡ್ಸ್. ಒಂದು ಮಡಕೆ ಮಾಡೈತೆ, ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಹೆಸರು ಕಾಳನ್ನು ಅವರೇ ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಅದೇ ಉಪ್ಸಾರು ಮಾಡೋದು. ಉಪ್ಸಾರಿಗೆ ಒಣಮೆಣಸಿನ್ಕಾಯಿ, ಬೆಳಗ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಎಲ್ಲರೂ ಉಪ್ಸಾರು ಒಂಥರ ತಿಂದರೆ, ನಮ್ಮ ತಾತ ಡಿಫ್ರೆಂಟ್ ಫ್ರೆಂಡ್ಸ್. ನಮ್ಮ ತಾತನಿಗೆ ಉಪ್ಸಾರಿಗೆ ಹುಣಸೆಹಣ್ಣು ಹಾಕಿ ರುಬ್ಬಿದ್ರೆ ತಿನ್ನಲ್ಲ. ಅಲ್ಲಿರ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದೆ. ನಮ್ಮ ತಾತನಿಗೆ ಸಪ್ರೇಟು ರುಬ್ಕೊಬಿಟ್ಟು ಕಾರನ್ನ ಸಪ್ರೇಟ್ ಎತ್ತಿಕೊಂಡು ಒಂದು ಗ್ಲಾಸ್ ಅಷ್ಟು, ಮಿಕ್ಕಿರೋದಕ್ಕೆ ಹುಣಸೆಹಣ್ಣು ಹಾಕಿ ರುಬ್ಕೋತಾ ಇದ್ವಿ ನಾವು. ಅದು ನೆನಪಾಯ್ತು. ಹಂಗಾಗಿ ನಮ್ಮ ತಾತನಿಗೆ ಹುಣಸೆಹಣ್ಣು ಹಾಕಿ ರುಬ್ಬಕ್ಕೆ ಮುಂಚೆ ಸಪ್ರೇಟ್ ಮಾಡ್ಕೊಂಡು ಮುದ್ದೆ ಮಾಡಬೇಕು. ಮತ್ತೆ ಎಷ್ಟೇ ಉಪ್ಪು ಕರೆಕ್ಟಾಗಿ ಹಾಕಿದ್ರು ನಮ್ಮ ತಾತ ಉಪ್ಪಿಗೆ ಎಕ್ಸ್ಟ್ರಾ ಉಪ್ಪು ಕೇಳ್ತಾರೆ ಊಟದಲ್ಲಿ. ಇದು ನಮ್ಮ ತಾತನ ಸಿಗ್ನೇಚರ್ ಸ್ಟೈಲ್ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ತರಕಾರಿ ಸೊಪ್ಪು ಇಲ್ಲ ಅಂದ್ರೆ ಉಪ್ಸಾರು ಮಾಡಬೇಕು ಅಂದ್ರೆ ಈ ಥರ ಹೆಸರು ಕಾಳು, ತೊಗರಿ ಬೇಳೆ ಆಗಲಿ ಅವರ ಬೇಳೆ ಆಗಲಿ ಬೇಯಿಸ್ಕೋಬೋದು. ನೆನೆಸಿರ್ಲಿಲ್ಲ ಹಂಗೆ ಬೇಯಿಸ್ಕೊಂಡೆ. ಇದು ಹುಣಸೆಹಣ್ಣು ಹಾಕಿ ರುಬ್ಬಿರೋ ಖಾರ, ಇದು ಹುಣಸೆಹಣ್ಣು ಹಾಕ್ತಿರೋ ರುಬ್ಬಿರೋ ಖಾರ ಫ್ರೆಂಡ್ಸ್. ಇಲ್ಲಿ ಮುದ್ದೆ. ಈಗ ಅವ್ರು ಬರೋಷ್ಟರಲ್ಲಿ ಬಿಸಿ ಬಿಸಿ ಮುದ್ದೆನೂ ರೆಡಿ ಆಗ್ತಿದೆ. ನಮ್ಮ ತಾತನಿಗೆ ಮುದ್ದೆನೂ ಅಷ್ಟೇ ಫ್ರೆಂಡ್ಸ್, ಒಂದು ಸ್ವಲ್ಪನೂ ಹಸಿಟ್ಟು ಉಂಡೆ ಥರ ಇರಬಾರ್ದು, ಒಂಥರ ಕರೆಕ್ಟಾಗಿರಬೇಕು ಮುದ್ದೆ. ಮೆತ್ತಗೆ ಅದೆಲ್ಲ ಇದ್ರೆ ತಿನ್ನಲ್ಲ. ಅದಕ್ಕೆ ಜಾಸ್ತಿ ಇವತ್ತು ಎನರ್ಜಿ ಇಲ್ಲಾಂದ್ರೆ ನನ್ನ ಕೈಲಿ ಆದಷ್ಟು ಎನರ್ಜಿ ಹಾಕಿ ಮುದ್ದೆ ತಿರ್ಬಿ ಮಾಡಿದ್ದೀನಿ. ನೋಡೋಣ ಹೆಂಗೆ ಗೊತ್ತಿತ್ತು. ಎಲ್ಲಿ ತಾತ ಇಷ್ಟೊತ್ತಲ್ಲಿ ಬರಲ್ಲ? ಹುಡುಗಿನ ಹೋಗ್ಲಿ. ನಾನು ಅಡುಗೆ ಎಲ್ಲ ಮಾಡ್ಬಿಟ್ಟೆ. ಮಾತ್ರೆ ತಂದ ಹೋಗ್ಲಿ. ಕೊಡು. ಬೆಳಗ್ಗೆ ಕರ್ಕೊಬತ್ತೀಯಾ? ಊಟ ಆದ್ಮೇಲೆ ಇಷ್ಟನು ಏನೇನಕ್ಕೆ ತಂದೆ ಅಪ್ಪ ಇಷ್ಟನು? ಗಂಟ್ಲು ನೋವು, ಮೈಕೈ ನೋವು. ತಾತ ಬರ್ತೈತೆ ಅಂದ್ಬಿಟ್ಟು ಎನರ್ಜೆಟಿಕ್ ಆಗಿ ಓಡಾಡ್ತೈತೆ ಫ್ರೆಂಡ್ಸ್. ಇನ್ನು ಸಪ್ಪ ಕುತ್ಕೋತೀನಿ ಊಟ ತಿನ್ಬಿಟ್ಟು. ಓಕೆ ಫ್ರೆಂಡ್ಸ್, ಬಿಸಿ ಬಿಸಿ ಉಪ್ಸಾರು ಖಾರ ಹಾಕ್ಕೊಂಡು ಮುದ್ದೆ ಹಾಕ್ಕೊಬಿಟ್ಟಿದ್ದೀನಿ. ಫುಲ್ಲು ಗಂಟ್ಲು ಸ್ಟಡಿ ಆಗಿಬಿಡ್ಬೇಕು. ಇವಾಗ ಊರಲ್ಲಿ ನಾನ್ ವೆಜ್ ಏನೋ ತಿನ್ಕೊಬಂದೈತೆ ಫ್ರೆಂಡ್ಸ್, ನನಗೆ ಬೇಡ ಅಂತು. ಉಪ್ಸಾರು ಮುದ್ದೆ ಮಾಡಿ ವೇಸ್ಟ್ ಆಯಿತು ಫ್ರೆಂಡ್ಸ್. ನಾನು ಫ್ಯಾನ್ ಆಫ್ ಮಾಡಪ್ಪ, ಬಿಸಿ ಬಿಸಿ ತಿನ್ಬೇಕು ನನ್ನ ಗಂಟ್ಲಿಗೆ. ಫುಲ್ ಖಾರ ಮಿಕ್ಸ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಬಾಯಿ ಬಡ್ಕೋಬೇಕು, ಆ ಥರ ಇರ್ಬೇಕು ಖಾರ. ನನಗೆ ಇವತ್ತು ಮಾತ್ರ ನಾನೇ ತಿಂತೀನಿ, ಏನು ಮಾಡೋಕ್ಕಾಗಲ್ಲ. ಅಬ್ಬಾ ಆರಾಮಾಗೈತೆ. ಈ ಥರ ಊಟ ತಿನ್ಬೇಕು ಫ್ರೆಂಡ್ಸ್. ನಿಜ ತಾತಕ್ಕೆ ಸಖತ್ ಇಷ್ಟ ಆಗೋದು. ಸೂಪರ್ ಬಂದೈತೆ ಮಾಮೂಲಿಗಿಂತ. ಬೆಳಗ್ಗೆ ದೋಸೆ ಇಡ್ಲಿ ತಿಂದಿದ್ದು ಫ್ರೆಂಡ್ಸ್. ಅಲ್ಲಿ ತಮಿಳ್ನಾಡಲ್ಲಿ ಟಿಫನ್ ಮಾಡಿದೆ, ಕರ್ನಾಟಕದಲ್ಲಿ ಊಟ ಮಾಡ್ತಾಯಿದ್ದೀನಿ. ಇಷ್ಟು ಮಾತ್ರೆ ತೊಗೊಂಡು ಬೆಳಗ್ಗೆ ಅಷ್ಟು ಸ್ಟಡಿ ಆಗ್ಬೇಕು ಫ್ರೆಂಡ್ಸ್ ನಾನು. ಇದು ಗೊತ್ತು ಕೋಲ್ಡ್ದು, ಇದೇಂದ್ರದೋ ಗೊತ್ತಿಲ್ಲ. ಮೈಕೈ ನೋದಂತೆ.
ಮೊದಲು ನಿದ್ದೆ ಮಾಡ್ಬೇಕು ಫ್ರೆಂಡ್ಸ್. ನನಗೆ ಇನ್ನೂ ಸಮಾಧಾನ ಆಗ್ತಿಲ್ಲ. ಊಟನೂ ಅರ್ಧಂಬರ್ಧ ಬಿಟ್ಬಿಟ್ಟೆ ನಾನು. ನಿದ್ದೆ ಆಗ್ಬೇಕು ಸರಿಯಾಗಿ, ಅವಾಗ ಸರಿ ಹೋಗ್ತೈತೆ. ಓಕೆ ಫ್ರೆಂಡ್ಸ್, ನಾಳೆಯಿಂದ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸ್ಟಡಿ ಆಗಲಿಲ್ಲ ಫ್ರೆಂಡ್ಸ್, ಆದರೂ ಎದ್ದು ನಿಂತಿದ್ದೀನಿ. ಯಾಕಂದರೆ ಇವಾಗ ಶಿವ ಬೆಳಗ್ಗೆ ಹೋಗಿ ಐತೆ ಫ್ರೆಂಡ್ಸ್ ನಮ್ಮ ತಾತನ ಕರ್ಕೊಬರೋಕ್ಕೆ. ಅದಕ್ಕೆ ಎದ್ದೆ. ಇಲ್ಲಾಂದ್ರೆ ಇವತ್ತು ಫುಲ್ ರೆಸ್ಟ್ ಬೇಕಾಗಿತ್ತು ನನಗೆ. ಗಂಟ್ಲು ಸಹ ಹಂಗೆ ಐತೆ, ಕಿಚಿ ನೀರು ಕುಡಿಯೋಕ್ಕಾಗ್ತಿಲ್ಲ, ಏನಿಲ್ಲ. ಬಿಸಿನೀರು ಕುಡಿದ್ರೆ ಮಾತ್ರ ಒಂದು ಸ್ವಲ್ಪ ಆರಾಮ ಅನಿಸ್ತಿದೆ. ಈ ತಲೆಕೆಟ್ಟನ್ ಫ್ರೆಂಡ್ಸ್ ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ ಫ್ರೆಂಡ್ಸ್. ಅಳ್ತಾ ಬಿದ್ದವನೇ. ಅವ್ರು ತವ್ರ ಮನೆ ಬಿಟ್ಟು ಬಂದಾಗ ಹೆಣ್ಮಕ್ಳು ಅಳ್ತಾರಲ್ಲ, ಅದಕ್ಕಿಂತ ಘೋರವಾಗಿ ಅಳ್ತವನೆ. ಇವನು ಒಂದು ದಿನಾನ ನಮ್ಗೆ ಹಿಂಸೆ ಕೊಟ್ಟಿಲ್ಲ. ಎಷ್ಟು ಒಳ್ಳೆ ಮಗ. ಆಯ್ತು ಉಬ್ಬೇಡ. ಒಂದು ಸ್ವಲ್ಪ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೆನ್ನೆ ಏನು ಮಾಡಲಿಲ್ಲ. ಮತ್ತೆ ಇವತ್ತು ಶನಿವಾರ ಆಗಿರೋದ್ರಿಂದ ಇವತ್ತು ಕಡೆ ವಾರ ಆಂಜನೇಯ ಸ್ವಾಮಿ ಪೂಜೆ ಮಾಡಬೇಕಲ್ಲ ಫ್ರೆಂಡ್ಸ್, ನಾನು ಶಿವ. ಅದಕ್ಕೆ ನಮ್ಮ ತಾತನ ಕರ್ಕೊಬಂದ್ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಏನು ಕೆಲಸ ಮಾಡಿಲ್ಲ ಫ್ರೆಂಡ್ಸ್. ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಲೀನಿಂಗ್ ಮಾಡಬೇಕು. ಮೊದಲು ಇವನ ಕಷ್ಟವನ್ನು ಕೇಳುವ. ಹತ್ರ ಹೋದ್ರೆ ಗುರ್ರ ಅಂತಾನೆ. ಯಾರಾದ್ರೂ ಬೈದ್ರಪ್ಪ. ನೀನು ಅರ್ಥ ಮಾಡ್ಕೊ, ಇದೇ ನಿಮ್ ಮನೆ. ಫೈನಲ್ ಫಿಕ್ಸ್ ಆಗು. ನೀನು ಓವರ್ ಆಗಿ ಅಳೋದು, ಶ್ರುತಿ ಲೆವೆಲ್ಗಳೋದು ಇದೆಲ್ಲ ಇಟ್ಕೋಬೇಡ ನಮ್ಮ ಹತ್ರ. ಗಂಡ್ ಮಗನ್ ತರ ಇರು, ಹೆಣ್ಮಗನ್ ತರ ಅಳಬೇಡ. ಶಿವ ನೀರೆಲ್ಲ ಕಾಯ್ಸಾಕಕ್ಕೆ ಹೋಗ್ಬಿಟ್ಟೈತೆ ಫ್ರೆಂಡ್ಸ್. ಶಿವ ನೀರು ಕಾಯ್ಸಾಕ್ಬಿಟ್ಟು ಹೋಗೈತೆ ಫ್ರೆಂಡ್ಸ್. ಸ್ಟ್ರೆಸ್ ಆಗ್ತದೆ ಗಂಟ್ಲಿಗೆ. ಒಂದು ರಾಶಿ ಪಾತ್ರೆಗಳು ಇವೆಲ್ಲ ಕೆಲಸ ಮಾಡ್ಬಿಟ್ಟು ಏನಾಗ್ಬೇಕು, ಇನ್ನ 3 ದಿನ ಮಲ್ಕೋಬೇಕು. ಮನೆ ಒಂದು ಗುಡ್ಸಿದೀನಿ. ರಾಶಿ ಪಾತ್ರೆಗಳು ಮುಡ್ಚ್ಬಿಟ್ಟು ಏನಂದೆ, ಇನ್ನೊಂದ್ಸಲ ಹೇಳು. ರಾಶಿ ಪಾತ್ರೆಗಳು ಮುಡ್ಚ್ಬಿಟ್ಟು ಸ್ಟವ್ ಅಂತೂ ಹೇಳೋದೇ ಬೇಡ ಫ್ರೆಂಡ್ಸ್. ರಾತ್ರಿ ತೊಳೆದಿಲ್ಲ ನಾನು, ಮಲಗ್ಬಿಟ್ಟೆ. ಅದಕ್ಕೆ ಸ್ಪ್ರೇ ಹೊಡೆದ್ಬಿಟ್ಟು ಇಟ್ಟಿದ್ದೀನಿ. ಈಗ ನಮ್ಮ ತಾತ ಬರೋಷ್ಟ್ರಲ್ಲಿ ಮೇನ್ ಕೆಲಸಗಳು ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಇವಾಗ ನಮ್ಮ ತಾತ ಬಂದರೆ ಕುತ್ಕೊಳ್ತೈತಲ್ಲ, ಅದಕ್ಕೆ ಮೊದಲು ಬಟ್ಟೆಗಳು ಮಡ್ಚಿಟ್ಕೊಬಿಡ್ತೀನಿ, ಆಮೇಲೆ ಕುತ್ಕೊಳ್ತೈತೆ. ಯಾರಾದ್ರೂ ಗೆಸ್ಟ್ ಬಂದರೆ ನಮ್ಮನೆ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ ಅಂತ ನನಗೂ ಗೊತ್ತಿಲ್ಲ, ನಮ್ಮ ಮನೆಗೂ ಗೊತ್ತಿಲ್ಲ ಫ್ರೆಂಡ್ಸ್. ಹೆಂಗೆ ಆಗ್ತೈತೆ ಏನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಾವು. ನೆನ್ನೆ ನಾನು ಊರಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ರೆಡಿ ಆಗ್ಬಿಟ್ಟು ಬರ್ಬೇಕಾದ್ರೆ ನಮ್ಮ ತಾತನು ರೆಡಿ ಆಗ್ಬಿಟ್ಟು ನಾನು ಬರ್ತೀನಿ ಅಂತ ಇತ್ತು. ನಾನೆಲ್ಲೋ ತಮಾಷೆಗಂತ ಇರ್ಬೋದು ಅಂತ ಅನ್ಕೊಂಡೆ. ಯಾಕೆ ತಮಾಷೆ ಅಂತಂದರೆ ಫ್ರೆಂಡ್ಸ್, ನಮ್ಮ ತಾತ ಹುಡ್ದಾಗಿಂದನೂ ಇದೇ ಊರಲ್ಲೇ ಐತೆ. ಕನಕಪುರ ಬಿಟ್ಟು ಆಚೆ ಬಂದೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಮದುವೆಗೂ ಬಂದಿಲ್ಲ ಫ್ರೆಂಡ್ಸ್. ಆ ರೇಂಜಿಗೆ ಲವ್ ಕನಕಪುರ ಅಂತ ನಾನು ಅನ್ಕೊಂಡೆ. ಇನ್ನೊಂದು ಕಡೆ ಡೌಟು, ನಿಧಿ ಏನಾದರೂ ಮುಚ್ಚಿಟ್ಟೈತಾ ಮನೆ ಒಳಗೆ, ಅದಕ್ಕೆ ಮನೆ ಬಿಟ್ಟು ಬರ್ತಾ ಇಲ್ವಾ ಅಂತಾರೂ ಡೌಟು. ಒಂದಿನ ಡೀಪಾಗಿ ಸರ್ಚ್ ಮಾಡಬೇಕು ಮನೆ ಒಳಗೆ. ನಿಜ ನಿಧಿನೇ ಇಟ್ಟಿರ್ತೈತೆ. ಒಂದೊಂದು ತಾತನ ನೋಡ್ತಾ ಇರ್ತೀನಿ. ಎಷ್ಟು ದೂರ ಬೇಕಾದ್ರೂ ಒಬ್ಬೊಬ್ಬರೇ ಜರ್ನಿ ಮಾಡ್ತಾರೆ. ಆದರೆ ನಮ್ಮ ತಾತನ ಯಾರಾದರೂ ಕರ್ಕೊಬಂದ್ರೆ ಮಾತ್ರ ಬರ್ತೈತೆ. ಕರೆದ್ರೂ ಬರ್ತಾ ಇರಲಿಲ್ಲ. ಇದೇ ಫಸ್ಟ್ ಟೈಮು. ಏನೋ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿರೋದಕ್ಕೆ ಬಂದ್ಬಿಟ್ಟೈತೆ. ಅದಕ್ಕೆ ರಾತ್ರಿ ಕರ್ಕೊಬರೋ ಅಂತ ಕಳಿಸಿದ್ದೆ. ಇಷ್ಟೊತ್ತಲ್ಲಿ ಬೇಡ, ದಾರಿ ಸರಿ ಇಲ್ಲ ಅಂತ ಅವರು ಕಳಿಸ್ಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಶಿವ ಹೋಯ್ತು. ಬರೋಷ್ಟರಲ್ಲಿ ಒಂದು ಸ್ವಲ್ಪ ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಇವಾಗ ನಮ್ಮ ತಾತ ಬಂದಿಲ್ಲ ಅಂತಿದ್ರೆ ಇನ್ನೂ 2 ದಿನ ರೆಸ್ಟ್ ಬೇಕಾಗಿತ್ತು ನನಗೆ. ಅಷ್ಟು ಕಾಲಿನೂ ಊತನೂ ಹಂಗೆ ಇತ್ತು. ಮತ್ತು ನಿದ್ದೆ ಎಳಿತಾನೆ ಇತ್ತು. ನಿದ್ದೆ ಎಷ್ಟು ಮಾಡಿದ್ರು ನಿದ್ದೆ ಸಾಕಾಗ್ತಾ ಇರಲಿಲ್ಲ. ಅಪರೂಪಕ್ಕೆ ಬಂದೈತೆ, ಸ್ವಲ್ಪ ವೆಲ್ಕಮ್ ಮಾಡ್ಕೊಳ್ಳೋಣ, ಮನೆಯೆಲ್ಲ ಕ್ಲೀನ್ ಮಾಡಿ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇರೋದು ಫ್ರೆಂಡ್ಸ್. ಸೋಫಾ ಮೇಲಿದ್ದ ಬಟ್ಟೆಲ್ಲ ಮೊದಲು ಮಡ್ಚಿ ಸೈಡ್ಗೆ ತಿಟ್ಕೊಬಿಟ್ಟೆ. ಬಂದರೆ ಕುತ್ಕೊಂಡು ರೆಸ್ಟ್ ಮಾಡ್ತೈತಲ್ಲ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ನಮ್ಮ ತಾತ ಬಂತು, ನೋಡೋಣ ಬನ್ನಿ. ಆಗ ಅಲ್ಲಿ ಕಟ್ಟಾಕಿದ್ವಿ, ಊರಿಂದ ತಂದಿದ್ದೆ ನೆನ್ನೆ. ಹಿರೇ ಬಲ್ತು, ರಾತ್ರಿ ಎಲ್ಲ ಅಳ್ತೈತೆ. ನಾನು ಇನ್ನೂ ಮನೆ ಒರ್ಸಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಸ್ಟವ್ ಕ್ಲೀನ್ ಮಾಡ್ಕೊತಿದ್ದೆ. ಪಟ ಅಂತ ಒರೆಸ್ಬಿಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ಬೇಕು ಫಸ್ಟು. 2000 years later. ದಾಸವಾಳ ಜಾಸ್ತಿ ಸಿಕ್ತು ಫ್ರೆಂಡ್ಸ್. ದೀಪ ಎಲ್ಲ ಹಚ್ಚಾಯಿತು ಫ್ರೆಶ್ ಆಗಿ. ಶಿವನು ರೆಡಿ ಆಗೈತೆ. ಇನ್ನು ಅಡುಗೆ ಮಾಡ್ಬೇಕು ಫ್ರೆಂಡ್ಸ್. ದೇವ್ರಿಗೆ ದೀಪ ಇದು ಪೂಜೆ ಮಾಡ್ಕೊ ಬಂದ್ಬಿಟ್ರೆ ಆಮೇಲೆ ಆರಾಮಾಗಿ ನಾವು ಅಡುಗೆ ಮಾಡ್ಬೋದು. ತಾತಂಗೆ ಚಿಕನ್ ಮಾಡ್ಕೊಡ್ವಾ? ಚಿಕನ್ ಬೇಡ ತಾತ. ನಾನು ನಾನ್ ವೆಜ್ ತಿನ್ನಲ್ಲ. ಏನ್ ಸಾರ್ ಇಷ್ಟ ತಾತ ನಿಂಗೆ? ಹಾ, ನಿಂಗೇನು ಇಷ್ಟ ಪತ್ರೇನಾ? ಆಯ್ತು, 10 ನಿಮಿಷ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಮಾಡ್ತೀನಿ. ಇಲ್ಲೇ ಇರ್ಮುತ್ರಾಯಣ. 9 ಗಂಟೆ ಆಯ್ತು ಫ್ರೆಂಡ್ಸ್. ನಾನು ಇನ್ನೂ ಅಡುಗೆ ಏನು ಮಾಡಿಲ್ಲ. ನೆನ್ನೆ ಕ್ಲೀನ್ ಮಾಡ್ಕೊಬಿಟ್ಟಿದ್ರೆ ಬೇಗ ಆಗೋಗ್ತೈತಿ. ಇವತ್ತು ಕ್ಲೀನಿಂಗ್ ನಿಂತ್ಕೊಂಡಲ್ಲ, ಹಂಗಾಗಿ ಲೇಟ್ ಆಗೋಯ್ತು. ಪರವಾಗಿಲ್ಲ, ನಮ್ಮ ತಾತ 10 ಗಂಟೆ ಮೇಲೆ ಊಟ ಮಾಡೋದು ಯಾವಾಗ್ಲೂ. ಬನ್ನಿ ಗಣಪ. ಸ್ಟಿಕ್ಕರ್ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ಫ್ರೆಂಡ್ಸ್. ಅಲ್ಲೇ ನಾನು ಶಿವ ಬಿಟ್ಬಿಟ್ಟು ಬಂದ್ಬಿಟ್ಟೈತೆ ಮೊನ್ನೆ. ಅದಕ್ಕೆ ಕುಂಕುಮ ಇಟ್ಕೊಂಡಿದ್ದೀನಿ, ತಗೋಬರ್ಬೇಕು. ನಿಮ್ದೇನ ಬೇಕು? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ,
ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವತ್ತು ದೇವಸ್ಥಾನಕ್ಕೂ ಅರ್ಜೆಂಟ್ ಆಗಿ ಬಂದು ಅರ್ಜೆಂಟ್ ಆಗಿ ಹೋಗಂಗೆ ಆಯಿತು. ಟೈಮ್ ಆಗ್ಬಿಟ್ಟಿತ್ತು. ಊಟ ಲೇಟ್ ಆದರೆ ಏನಾದರೂ ಅನ್ಕೊಳ್ತಾರೇನೋ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಕೊಂಡು ಪಟ ಅಂತ ಹೋಗ್ಬೇಕಾದ್ರೆ ಸೊಪ್ಪು ತಗೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ಸಿಗಲ್ಲ ಫ್ರೆಂಡ್ಸ್ ಸೊಪ್ಪು, ಬೆಳಗ್ಗೆ ಟೈಮು, ಸಂಜೆ ಟೈಮೇ ಸಿಗೋದು. ನಮ್ಮ ತಾತ ಬೇರೆ ಕೀರೆ ಸೊಪ್ಪು ಉಪ್ಸಾರೇ ಬೇಕು ಅಂತ ಅದಕ್ಕೆ ಹೀರೆಕಾಯಿ ತಗೋಬಿಟ್ಟೆ ಕೀರೆ ಸೊಪ್ಪು ಬದಲು. ಶನಿವಾರದ 5ನೇ ವಾರದ ಪೂಜೆ ಮುಗೀತು ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ತರಕಾರಿ ತಂದೆ. ನಮ್ಮ ತಾತನಿಗೆ ಕೀರೆ ಸೊಪ್ಪು ಉಪ್ಸಾರು ಬೇಕು ಅಂತಿದೆ. ಆದರೆ ಇಷ್ಟೊತ್ತು ಸೊಪ್ಪು ಸಿಗಲ್ಲ ಫ್ರೆಂಡ್ಸ್ ಈ ಏರಿಯಾದಲ್ಲಿ. ಸಂಜೆ ಹೊತ್ತು ಟಂಪದಲ್ಲಿ ತಗೋಬತ್ತೀನಲ್ಲ ಆವಾಗ ಅಲ್ಲಿ ಮಾತ್ರ ಸಿಗೋದು. ಅದಕ್ಕೆ ಹೀರೆಕಾಯಿ ಹಾಕ್ಬಿಟ್ಟೆ ಉಪ್ಸಾರು ಮಾಡೋಣ ಸ್ವಲ್ಪ ತರಕಾರಿ ಜೊತೆಗೆ ಅಂತ ಅಂದ್ಬಿಟ್ಟು. ನಾವು ಹಿಂಗೆ ಬರೋಷಲ್ಲಿ ಹೂವು ಎಲ್ಲ ಹರಡೋಗೈತೆ, ಮುಗ್ಗಿಟ್ಟಿದ್ದೆ. ಈಗ ನಾನು ಅವರೇ ಬೇಳೆ ಹಾಕಿ ಮಾಡಿದ್ರೆ ಉಪ್ಸಾರು ಸೂಪರಾಗಿ ಬಂದಿದೆ. ಆದರೆ ನಾನು ತೊಗರಿ ಬೇಳೆ ಹಾಕ್ತೀನಿ ಫ್ರೆಂಡ್ಸ್, ಊರಿಂದ ತಂದಿರೋದು. ಇದೊಂದು ಸ್ವಲ್ಪ ಗಟ್ಟಿರೋದ್ರಿಂದ ಮುಂದಾಗೆ ಬೇಯಕ್ಕೆ ಹಾಕ್ತೀನಿ. ಗಟ್ಟಿ ಬೇಳೆ ಫ್ರೆಂಡ್ಸ್ ಹೊಲದ್ದು. ಇದನ್ನು ಮಾತ್ರ ಮುಂದಾಗೆ ಬೇಯಕ್ಕೆ ಹಾಕಬೇಕು. ಕಲ್ಲೈತಾ ಕಂಡು ಅಮರ್ ಇದ್ರೂ ಕಾಣಿಸಲ್ಲ. ಈ ಥರ ಬೇಳೆಗಳು ಕಾಳುಗಳು ಬೇಗ ಬೇಯಬೇಕಂದ್ರೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಡ್ತೀನಿ ಫ್ರೆಂಡ್ಸ್. ಅವು ಬೇಗ ಬೇಕಿದ್ರು ಟಿಪ್ಪ ನಾನು ಆಗಾಗ ಫಾಲೋ ಮಾಡ್ತಿರ್ತೀನಲ್ಲ. ಬೇಳೆ 3 ವಿಸಿಲ್ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಯಾಕಂದ್ರೆ ಅದು ಹೊಲದ ಬೇಳೆ ಗಟ್ಟಿ ತುಂಬ ಇರ್ತೈತೆ. ಎಣ್ಣೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರು ಒಂದು ಸ್ವಲ್ಪ ಲೇಟೇ ಆಗ್ತೈತೆ. ಅದಕ್ಕೆ ಮೊದಲೇ ಬೇಯಕ್ಕೆ ಹಾಕ್ಬಿಟ್ಟೆ. ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ 3 ವಿಸಿಲ್ಗೆ ಬೆಂದಿತ್ತು ಫ್ರೆಂಡ್ಸ್, 1/4 ಭಾಗದಷ್ಟು. ಹೀರೆಕಾಯಿ ಒಂದೇ ಹಾಕಿದ್ರೆ ಉಪ್ಸಾರಿಗೆ ಏನು ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಆಲೂಗಡ್ಡೆನೂ ಹಾಕ್ಕೊಂಡೆ, ಜೊತೆಗೆ ಹೀರೆಕಾಯಿ ಬೀನ್ಸೂ ಹಾಕ್ಕೊಂಡೆ. ಒಟ್ಟು ಮಿಕ್ಸ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಬಸ್ಸಾರಿಗೂ ಹಿಂಗೆ ಮಾಡ್ಬೋದು, ಚೆನ್ನಾಗಿರ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೊಮೊಟೊ ಇಟ್ಬಿಟ್ಟು ಇದನ್ನ 1 ವಿಸಿಲ್ ಬೇಯಿಸ್ಕೊತೀನಿ ಫ್ರೆಂಡ್ಸ್. ವಿಸಿಲ್ ಹಾಕ್ತಿರೇ ಬೇಯಿಸ್ಕೋಬೇಕಿರೋ ಲೆಕ್ಕ. ಟೈಮ್ ಆಗ್ಬಿಡ್ತು ಅಂತ ವಿಸಿಲ್ ಹಾಕ್ಬಿಟ್ಟೆ. 1 ವಿಸಿಲ್ ಬೆಂದೋಗ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಖಾರದ ಮೆಣಸಿನ್ಕಾಯಿ ಮತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಉರಿಬೇಕಾದ್ರೆ ಘಾಟ್ ಬರಬಾರ್ದು, ಗಮ್ಮಂತ ಸ್ಮೆಲ್ ಬರಬೇಕು. ಮತ್ತೆ ಮುರಿದ್ರೆ ಪಟ್ ಅಂತ ಮುರ್ಕೋಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ 1 ವಿಸಿಲ್ ಬಂತು. ಏರೆಲ್ಲ ತೆಗೆದ್ಬಿಟ್ಟು ಅದನ್ನು ಬಸ್ತಿಟ್ಟೆ ಸೈಡ್ಗೆ ತರಕಾರಿನ. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಬಸ್ಕೊಂಡಿದ್ದಲ್ಲ ಅದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನಮ್ಮ ತಾತನಿಗೆ ಉಪ್ಪು ಹೆಚ್ಚು ಕಡಿಮೆ ಆಗಬಾರ್ದು, ಕರೆಕ್ಟಾಗಿರಬೇಕು. ಹಂಗಾಗಿ ಆಮೇಲೆ ಬಸ್ಕೊಂಡಿರೋ ತರಕಾರಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಾಯಿ ತುರ್ಕೊಳ್ಳೋಕೆ ಕಷ್ಟ ಅಂತ ಅಂದ್ಬಿಟ್ಟು ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಜಾರ್ಕಾಗಿ ರುಬ್ಕೊಬಿಟ್ಟೆ. 1 ನಿಮಿಷದಲ್ಲಿ ಆಗೋಯ್ತು. ತುರಿಯೋಕ್ಕೆ ಕಷ್ಟ ಅಂದರೆ ಹಿಂಗೆ ಮಾಡ್ಕೋಬೋದು ಫ್ರೆಂಡ್ಸ್, ಆದರೆ ಮಿಕ್ಸಿ ಬೇಗ ಹಾಳಾಗ್ತಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ತಿಟ್ಕೊಂಡೆ. ತೆಂಗಿನಕಾಯಿ ರುಬ್ಕೊಂಡಿರೋ ಜಾರ್ ಫ್ರೆಂಡ್ಸ್, ಅದಕ್ಕೆ ಗಲೀಜು ಅನ್ಕೋಬೇಡ್ರಿ. ಅದಕ್ಕೆ ಬೇಯಿಸಿರೋ ಬೇಳೆ, ಹೀರೆಕಾಯಿ, ಟೊಮೊಟೊ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಣಸು ಹಾಕ್ಕೊಂಡೆ. ಖಾರ ಜಾಸ್ತಿ ಆಗ್ಬಿಡ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಂಡೆ. ನಮ್ಮ ತಾತನಿಗೆ ಹುಣ್ಸೆಹಣ್ಣು ಹಾಕೋಕ್ಕೂ ಮುಂಚೆ ಸಪ್ರೇಟಾಗಿ ಎತ್ತಿಟ್ಕೊಂಡೆ ಫ್ರೆಂಡ್ಸ್, ಖಾರ ಹುಳಿ ಹಾಕಿರೋ ತಿನ್ನಲ್ಲ ಅಂದ್ಬಿಟ್ಟು. ಆಮೇಲೆ ನಮಗೆ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿರೋದು ಹಾಕ್ಕೊಂಡು ಮತ್ತೆ ಒಂದ್ಸಲ ರುಬ್ಕೊಂಡೆ. 2 ಥರ ಖಾರ ಮಾಡ್ಕೊಂಡೆ. ಫೈನಲಿ ಇವತ್ತು ಇದನ್ನು ಸಪ್ರೇಟ್ ಮಾಡ್ಕೊಂಡೆ. ರುಬ್ಬೇಕಾದ್ರೆ ಖಾರ ಗಮ್ಮಂತ ಇತ್ತು. ಮಾವಿನಕಾಯಿ ನಂಚ್ಕೊಂಡು ತಿನ್ಬೋದು ಫ್ರೆಂಡ್ಸ್, ಈ ಚಟ್ನಿ ಜೊತೆ ಸೂಪರಾಗಿರ್ತೈತೆ. ಇವತ್ತು ನಮ್ಮ ತಾತ ಊಟ ಮಾಡ್ತೈತೆ ಅಂದ್ಬಿಟ್ಟು ಮುದ್ದೆನ ಎಷ್ಟು ಸಲ ಜಡ್ದಿದ್ದೀನೋ. ಊಟದಲ್ಲಿ ಒಂದು ಸ್ವಲ್ಪ ವಯಸ್ಸಾಗಿರೋರು ಹಂಗೆ ಇರ್ತಾರಲ್ಲ ಫ್ರೆಂಡ್ಸ್, ಸ್ಟ್ರಿಕ್ಟಾಗಿ ಒಂದು ಸ್ವಲ್ಪ, ಅದಕ್ಕೆ ಒಂದು ಸ್ವಲ್ಪ ಉಂಡೆ ಇರಬಾರ್ದು, ಕ್ರ್ಯಾಕ್ ಇರಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಂಡೆ. ರಾತ್ರಿ ಅದನ್ನು ಉಳಿದ್ಬಿಟ್ಟಿತ್ತು, ವೇಸ್ಟ್ ಆಗ್ತೈತೆ ಅಂದ್ಬಿಟ್ಟು ಮಾಡ್ತಾನೆ ಶಿವಾಗ ಹಾಕ್ಕೊಟ್ಬಿಟ್ಟೆ. ಟೈಮ್ ಆಗ್ತೈತೆ ಕೆಲಸಕ್ಕೆ ಅಂದ್ಬಿಟ್ಟು, ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು. ಇದು ನಮ್ಮ ತಾತನ ಊಟ. ಕೈ ತೊಳ್ಕೊ, ಅಲ್ಲೇ ತೊಳ್ಕೊ, ಒಳಕ್ ಬಾ. ಹಂಗೆ ಬಿಸಿಲು ಆಗಲ್ಲ. ಸೆಕೆನಾ ಚಾಪ್ ಹಾಕ್ತೀನಿ ಇರ್ಮಂತೆ. ಯಾವ್ದು ಬಿಡ್ಕೊಂಡಿದ್ದು ಹಂಗೆ ತಿಂತೀಯಾ? ಕೊಡು. ಚಾಪ್ ಹಾಕ್ತಿಂತದ ಬೇಡ ಹಾಕೋ. ಇರಟ್ಟಮ್ಮ, ನಿಂಗೆ ಅನ್ನ ಮಾಡ್ತಾ ಇದ್ದೀನಿ ಇರು. ನೀನು ಇಲ್ಲಿ ತಿನ್ನು ಅಲ್ಲೇ ತಗೋ. ನಿನ್ ತಟ್ಟೆಲ್ ತಿಂದೆ ತಾನು, ಯಾಕೋ ತಮ್ಮ ಅಲ್ಲಿ ಹೋಗ್ತಾರದು ಬೈ ಕಡೆ. ಅವ್ನು ತಿಂತಾನೆ. ಮಲ್ಕೋ ಅಲ್ಲಿ ಹೋಗಿ, ಒಳಗೆ ಮಲ್ಕೋ. ಫ್ಯಾನ್ ಹಾಕಿದ್ದೀನಿ. ಮಲ್ಕೋ ಅಲ್ಲೇ. ತಂದೆಗೆ ಕಟಿಂಗ್ ಮಾಡ್ಸೋಕ್ಕೆ ಹೋಗ್ತಾವ್ರೆ. ಋತಿಕ್ ರೋಷನ್ ಕಟಿಂಗ್ ಮಾಡ್ಸಪ್ಪಿ. ನಮ್ಮನ್ನ ಕೇಳಿಬೇಡಿ. ಕಟಿಂಗ್ ಮಾಡ್ಸಕಟ್ಟ ಅಲ್ಲೇ ಇದೆಯೋ? ಬಿಟ್ಬಿಟ್ಟು ಬಂದ್ಬಿಡ್ತೀಯಾ? ಮಾಡಿಸ್ಬಿಟ್ಟು ಕರ್ಕೊಂಡು ಬಾ, ಗೊತ್ತಾಗಲ್ಲ ರೋಡು. ಒಂಥರ ವಿಚಿತ್ರ ಸಂಬಂಧ ಫ್ರೆಂಡ್ಸ್ ಶಿವದು, ಅವ್ರ ಅಪ್ಪದು ಎಲ್ಲ. ಮಾತಾಡೋದಿಲ್ಲ ಶಿವ ಜಾಸ್ತಿ. ಊಟ ಮಾಡು, ಮಲ್ಕೋ ಹೋಗು, ತಿನ್ನೋಗು ಅಷ್ಟೇ. ಜಾಸ್ತಿ ಮಾತಾಡಲ್ಲ ಶಿವ. ಮೊದಲಿದ್ದಾನು ಹಂಗೆ ಅಂತೆ, ಅವರು ಜಾಸ್ತಿ ಮಾತಾಡಲ್ಲ ಅವ್ರ ಅಪ್ಪ ಅಮ್ಮನ ಜೊತೆ. ಒಬ್ಬೊಬ್ರನ್ನ ಒಂಥರ ಫ್ರೆಂಡ್ಸ್. ನನಗೆ ಗಂಟಲಿಗೆ ಮತ್ತೆ ಸ್ಟಾರ್ಟ್ ಆಗಿದೆ. ಎಷ್ಟು ಸಲ ಹೇಳೋಟಮ್ಮ ಅವ್ನು ತಟ್ಟೆಲಿ ತಿನ್ಬೇಡ ಅಂತ. ಫುಲ್ ಗೆಟಪ್ ಎಲ್ಲ ಚೇಂಜು. ಸುಮಾರಾಗಿದ್ದೇನಾ? ಓಕೆ ಫ್ರೆಂಡ್ಸ್, ಈಗ ನಾನು ಬಟ್ಟೆ ಒಗೆಯೋ ಕಾರ್ಯಕ್ರಮ ಇಟ್ಕೋತಾ ಇದ್ದೀನಿ. ನಾನು ಗಿರಿ ಪ್ರದಕ್ಷಿಣೆ ಹಾಕಿರೋದು ಬಟ್ಟೆ ಹಂಗೆ ಇಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಒಗ್ದು ಕ್ಲೀನಾಗಿ ಒಣಗಾಕಿದ್ರೇ ನಮ್ಗೊಂದು ಸ್ವಲ್ಪ ಟೆನ್ಷನ್ ಕಮ್ಮಿ ಆಗೋದು. ಕ್ಲೀನಾಗಿರಬೇಕು.
ಹಂಗಾಗಿ ಸೆಕೆ ಫ್ರೆಂಡ್ಸ್, ಗಾಳಿ ಹಾಕೊಟ್ರೆ ಬಿಸಿ ಗಾಳಿ. ಬೇಸಿಗೆ ಬೇಡ ಬೇಡ ಅನ್ಸೈತೆ ನನಗೆ, ಸಾಕು. ನಮ್ಗೆ ಮಳೆಗಾಲನೇ ಬೆಸ್ಟು. ಮಳೆಗಾಲ ಬಂದ್ರೆ ಮಳೆಗಾಲನೂ ಬೇಡ, ಚಳಿಗಾಲ ಬಂದ್ರೆ ಚಳಿಗಾಲ, ಬೇಸಿಗೆಗಾಲ ಬೇಡ. 4ನೇ ಕಾಲ ಕಂಡಿಡ್ಬೇಕು. ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ. ಕ್ರೀಮು ಪೌಡರ್ ಕೊಡ್ಲಾ ತಾತ? ಪೌಡರ್ ಕೊಡ್ಲಾ ಮುಖಕ್ಕೆ? ತಾತ ಕಟ್ಟಿಂಗ್ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡ್ಮೇಲೆ ಶಿವ ಬಟ್ಟೆ ಹಾಕೊಂಡಿತ್ತು. ಆ ಬಟ್ಟೆ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ನಾನು ಬಟ್ಟೆ ಕೊಟ್ಬಿಡು ಒಣಗಿಸ್ಕೊಂಡು ಹಾಕೊಳ್ತೀನಿ ಅಂತೂ. ಒಂದೇ ಜೊತೆ ಬಟ್ಟೆಲೆ ಬಂದ್ಬಿಟ್ಟೈತೆ. ನನ್ನ ಜೊತೆ ಬಂದಿದ್ರೆ ನಾನು ಇನ್ನೊಂದು ಜೊತೆ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಬರ್ತಾ ಇದ್ದೆ. ಅದಕ್ಕೆ ತಾತ ಬಟ್ಟೆ ಒಂದೇ ಒಗೆಯೋದು ಯಾಕೆ, ಜೊತೆಗೆ ನಮ್ಮದು ಬಟ್ಟೆಗಳು ಹಾಕ್ಕೊಬಿಡೋಣ ಅಂದ್ಬಿಟ್ಟು. ಅಕಸ್ಮಾತ್ ತಾತ ಬಂದಿಲ್ಲ ಅಂತ ಅಂದಿದ್ರೆ ಈಗ ಈ ಬಟ್ಟೆಗಳನ್ನ ಇನ್ನೂ 2 ದಿನ ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ ನಾನು. ಯಾಕಂದರೆ ಅಷ್ಟು ಬಾಡಿ ಪೇಯ್ನ್ ಇತ್ತು ನನಗೆ ಜರ್ನಿ ಮಾಡಿಬಿಟ್ಟು. ಬೇಸಿಗೆನಲ್ಲಿ ಜರ್ನಿ ಮಾಡಿದ್ರೆ ಡಬ್ಬಲ್ ಸುಸ್ತಾಗ್ತೈತೆ ಫ್ರೆಂಡ್ಸ್. ಹಂಗಾಗಿ ಬೇಸಿಗೆನಲ್ಲಿ ಜರ್ನಿಗಳನ್ನ, ಟ್ರಿಪ್ಗಳನ್ನ, ಪ್ಲ್ಯಾನ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದೇ ಬೆಸ್ಟು. ನೀವು ಇದೆಲ್ಲ ಮುಗಿದ್ಮೇಲೆ ಚಳಿಗಾಲದಲ್ಲೋ ಮಳೆಗಾಲದಲ್ಲೋ ಹೋಗ್ಬಿಟ್ಟು ಬಂದರೆ ಆಯಿತು. ಇಲ್ಲಿ ಬಟ್ಟೆ ಒಗಿಬೇಕಾರೆ, ಊರಲ್ಲಿ ಇರ್ಬೇಕಾದ್ರೆ ನಮ್ಮ ತಾತ ಬಟ್ಟೆಗಳನ್ನ ಒಗಿತಾ ಇದ್ನಲ್ಲ, ಅದು ನೆನಪಾಯಿತು ನನಗೆ. ಯಪ್ಪ ಭಯಂಕರ. ನಮ್ಮ ತಾತ ವೈಟ್ ಶರ್ಟ್ಗಳೇ ಬಳಸೋದು, ಮತ್ತು ಬೇಗ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಳ್ಳಲ್ಲ. ಅದು ಒಂಥರ ಮಸಿ ಬಟ್ಟೆ ಥರ ಆಗ್ಬಿಡ್ತೈತೆ, ಅಲ್ಲಿವರೆಗೂ ಹಾಕ್ಕೊಂಡಿರ್ತೈತೆ. ಅದನ್ನೆಲ್ಲ ಒಗೆಯೋಕ್ಕೆ ನನಗೆ ಚಳಿ ಜ್ವರನೇ ಬರ್ತೈತೆ. ಹತ್ಕೊಂಡೆಲ್ಲ ಒಗಿತಾ ಇದ್ದೆ. ಈಗ ಟೆನ್ಷನ್ನೇ ತಗೊಳಕ್ಕೆ ಹೋಗಲಿಲ್ಲ ನಾನು. 2 ಸಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟೆ, ಕ್ಲೀನ್ ಆಗೋಯ್ತು. ಮೊದಲೇ ಈ ಪ್ಲ್ಯಾನ್ ಯಾಕೆ ಬಂದಿಲ್ಲ? ಪ್ಲ್ಯಾನ್ ಬಂದಿದ್ರು ಆಗ ನನಗೆ 3000ನೂ ತುಂಬ ದೊಡ್ಡದಾಗಿತ್ತು ನನಗೆ. ವಾಷಿಂಗ್ ಮಿಷಿನ್ 3000 ಅಲ್ಲ, ಹಂಗಾಗಿ ಮೊದಲು ತಾತ ಬಟ್ಟೆಗಳೆಲ್ಲ ಹಿಂಡಿ ಒಣಗಾಕ್ತೆ. ಬೇಗ ಒಣಗಿದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡತ್ತೇನೋ ಅಂತ ಅಂದ್ಬಿಟ್ಟು. ಆದ್ರೂ ಬೆಳಗ್ಗೆನೇ ಚೇಂಜ್ ಮಾಡ್ಕೋತೀನಿ, ಇವತ್ತು ಇದೇ ಹಾಕ್ಕೋತೀನಿ ಅಂತ ಹೇಳ್ತು. ಟೀ ಮಾಡ್ಕೊಡ್ಲೆ ತಾತ? ಸೈಡ್ ಬಿಡು ಟಾಮು. ಅಲ್ಲಿ ಮಲ್ಕೋ, ಅಲ್ಲೇ ಮಲ್ಕೋ. ಈಗ ಟೈಮ್ ಬಂದು 3:30 ಆಯಿತು ಫ್ರೆಂಡ್ಸ್. ನಮ್ಮ ತಾತನಿಗೆ ಟೀ ಮಾಡ್ಕೊಡ್ತೀನಿ. ಟೀ ಒಂದೇ ಮಾಡಿದ್ರೆ ಏನು ಚೆನ್ನಾಗಿರ್ತೈತೆ. ಅದಕ್ಕೆ ಬೆಳಗ್ಗೆ ಒಂದು ಹೀರೆಕಾಯಿನ ಎಸ್ಕೇಪ್ ಮಾಡಿಬಿಟ್ಟೆ. ಇಲ್ಲಿ ಹೀರೆಕಾಯಿ ಬಜ್ಜಿ ಟೀ ಸೂಪರ್ ಕಾಂಬಿನೇಷನ್. ಯಾವುದು ಟ್ರೈ ಮಾಡಿಲ್ಲ ಫ್ರೆಂಡ್ಸ್. ನನಗೆ ಇಮ್ಯಾಜಿನ್ ಹಂಗೆ ಅನ್ನಿಸ್ತಿದೆ, ಹಂಗೆ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಟೀ. ಮಸಾಲ ಟೀ ಚೆನ್ನಾಗಿರ್ತೈತೆ. ನಮ್ಮ ತಾತನಿಗೆ ಅಭ್ಯಾಸ ಇಲ್ವಲ್ಲ, ನಾರ್ಮಲ್ ಟೀನೇ ಕುಡಿಯೋದು ಯಾವಾಗಲೂ, ಹಂಗಾಗಿ ನಾರ್ಮಲ್ ಟೀನೇ ಮಾಡ್ತೀನಿ ಫ್ರೆಂಡ್ಸ್. ಹೀರೆಕಾಯಿ ಬಜ್ಜಿನ ಮಾಮೂಲಿ ರೌಂಡಾಗಿ ಹಿಂಗೆ ಕಟ್ ಮಾಡಿ ಹಿಂಗೆ ಮಾಡ್ತಾರಲ್ಲ ಫ್ರೆಂಡ್ಸ್, ಹಿಂಗೆ ಚಿಕ್ಕದಾಗಿ. ಅದು ಚೆನ್ನಾಗಿರಲ್ಲ. ಉದ್ದುದ್ದ ಬಾಳೆಕಾಯಿ ಬಜ್ಜಿ ಮಾಡ್ತಾರಲ್ಲ, ಆ ಥರ ಕಟ್ ಮಾಡ್ಬಿಟ್ಟು ಮಾಡ್ತೀನಿ. ಸೂಪರ್ ಡೂಪರ್ ಆಗಿರ್ತೈತೆ. ಮೊದಲು ಸ್ಕಿನ್ ಔಟ್ ಮಾಡ್ಕೋಬೇಕು ಹೀರೆಕಾಯಿನ, ಆಮೇಲೆ ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಫುಲ್ ಸ್ಲೈಸ್ ಬರ್ಬೇಕು ಫ್ರೆಂಡ್ಸ್. ಇಲ್ಲಿ ಇಷ್ಟು ತೆಳ್ಳಗೆ ಸಾಕು. ಇದಕ್ಕೆ ಅಜ್ವಾಯಿನ ಬೇಕಿತ್ತಲ್ಲ, ಐತೆ ಫ್ರೆಂಡ್ಸ್, ಮನೆಯಲ್ಲಿ ಇರ್ತೈತೆ, ನಮಗೆ ಸಿಗಲ್ಲ ಅಷ್ಟೇ. ಹೀರೆಕಾಯಿನ ಬಾಳೆಕಾಯಿ ಚಿಪ್ಸ್ ಥರ ಉದ್ದುದ್ದು ಕಟ್ ಮಾಡ್ಕೊಂಡು ನೀಟಾಗಿ ತೊಳ್ಕೊಂಡೆ. ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಖಾರ ಜಾಸ್ತಿನೇ ಹಾಕೊಂಡೆ. ತಾತ ಖಾರ ಜಾಸ್ತಿ ತಿಂತೈತೆ. ಖಾರದ ಪುಡಿ, ಅಜ್ವಾಯಿನ ಸಿಕ್ತು ಫ್ರೆಂಡ್ಸ್. ಆಮೇಲೆ ಅದನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ. ನಾನು ಸೋಡಾ ಮಾತ್ರ ಬಳಸಲ್ಲ. ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಬಜ್ಜಿ ಹಿಟ್ಟು ಮಾಡ್ಕೋತೀವಲ್ಲ, ಆ ಲೆವೆಲ್ಗೆ ಕಲ್ಸ್ಕೋಬೇಕು ಫ್ರೆಂಡ್ಸ್. ಅಜ್ವಾಯಿನ ಬಳಸೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಬಜ್ಜಿ ಬೋಂಡಗಳಲ್ಲಿ ತಿನ್ಬಿಟ್ರೆ ನಮಗೆ ಗ್ಯಾಸ್ಟ್ರಿಕ್ ಥರ ಆಗ್ತೈತೆ, ಬೇಗ ಜೀರ್ಣ ಆಗಲ್ಲ. ಈ ಥರ ಬಳಸಿದ್ರೆ ಬೆಸ್ಟು. ಈ ಥರ ಅದ್ದಿದ್ರೆ ಈ ಥರ ಬರಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಅದಕ್ಕೆ ಅದನ್ನು ಬಜ್ಜಿನ ಸ್ಲೀಪ್ ಮೂಡ್ಗೆ ಬಿಟ್ಟೆ ನೆನೆಯೋಕ್ಕೆ. ಟೀ ಚೆನ್ನಾಗಿ ಕುದ್ದಿತ್ತು. ಆಮೇಲೆ ಸಕ್ಕರೆ ಹಾಕ್ಬಿಟ್ಟು ಒಂದು 2-3 ನಿಮಿಷ ಕುದಿಸ್ಕೊಂಡೆ. ಸಕ್ಕತ್ತಾಗಿ ಬಂದಿತ್ತು ಟೀ. ಗಟ್ಟಿಯಾಗಿ ಮಾಡಿದ್ರೆ ಚೆನ್ನಾಗಿ ಬರ್ತೈತೆ. ಆಮೇಲೆ ಟೀನ ಸೈಡ್ಗೆ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡೆ. ಎಣ್ಣೆ ಎಲ್ಲ ಕುದಿಯುತ್ತೆ ಅಂದ್ಬಿಟ್ಟು ಮೇಲೆ ಹಿಟ್ಟು ತೇಲ್ ಬಂದಮೇಲೆ ಚೆನ್ನಾಗಿ ಆಗೈತೆ ಅಂತ. ಆಮೇಲೆ ಬಜ್ಜಿ ಥರ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಉಲ್ಟಾ ಮಾಡಿ. ಎಣ್ಣೆ ಒಂದು ಅರ್ಧದಷ್ಟಾದ್ರೂ ಹಾಕ್ಕೊಂಡ್ರೆ ಈ ಥರ ಕಚ್ಕೊಳ್ಳಲ್ಲ. ಎಣ್ಣೆ ಕಮ್ಮಿ ಹಾಕ್ಕೊಂಡ್ರೆ ಈ ಥರ ಡೇಂಜರ್ ಆಗ್ತೈತೆ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ನನಗೆ ವಾಯ್ಸ್ ಜೋರಾಗಿ ಬರ್ತಾ ಇಲ್ಲ, ಹಾಳಾಗೈತೆ ಗಂಟ್ಲು. ಹೊರಗಡೆ ನೀರು ಕುಡಿದ್ಬಿಟ್ಟು ಏನು ಅನ್ಕೋಬೇಡಿ, ಕಿರ್ಚಕ್ಕೂ ಸಹ ಆಗ್ತಾಯಿಲ್ಲ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಗಂಟ್ಲಿಗೆ ರೆಸ್ಟ್ ಸಿಕ್ತಂಗೆ ಆಯಿತು. ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಸೈಡಿಗೆ ತಗೊಂಡು ಮಿಕ್ಕಿರೋ ಬಜ್ಜಿಗಳು ಹಂಗೆ ಹಾಕ್ಕೊಂಡೆ. ಮಾಡ್ತಾನೆ ಬಿಸಿ ತಾತಾಗೂ ಶಿವಾಗೂ ಕೊಟ್ಟೆ. ತುಂಬ ಇಷ್ಟಪಟ್ಟು ತಿಂದರು. ಬಿಸಿ ತಾತ ಕೆಳಗೆ ಹಾಕ್ತೀನಿ. ಚೆನ್ನಾಗೈತೆ ತಾತ. ಹೀರೆಕಾಯಲ್ಲಿ ಮಾಡಿರೋದು. ಟೈಮ್ ಬಂದು 6 ಗಂಟೆ ಫ್ರೆಂಡ್ಸ್. ಮುಖ ತೊಳೆದೆ, ಕ್ರೀಮ್ಗೆ ಹಚ್ಕೊಳ್ಳೋಕ್ಕೆ. ಸ್ಟಿಕ್ಕರ್ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಲ್ಲಪ್ಪಿ, ತಗೊಬರ್ಬೇಕು ಫ್ರೆಂಡ್ಸ್. ಕರೆಂಟ್ ಇಲ್ಲ. ನಮ್ಮ ತಾತ ಕುಂತೈತೆ, ಹೊಗೆ ಹಾಕ್ಬಿಟ್ಟು ಬಂದೆ. ಪಾಟಲ್ಲಿ ಸೊಳ್ಳೆ ಕಚ್ಚತೈತೆ. ತಾತ ಶಾಕು, ಏನು ಇಷ್ಟೊಂದು ಸೊಳ್ಳೆ ಇಲ್ಲಿ, ಹೆಂಗಿದ್ದೀರಿ ಅಂತ. ಏನು ಮಾಡೋದು ಫ್ರೆಂಡ್ಸ್, ಹಣೆ ಬರ ಅಷ್ಟು ಸೊಳ್ಳೆಗಳು ಜೇನುಳಗ ಥರ ಮುಟ್ತವೆ. 6 ಗಂಟೆ ಆಗ್ಬಿಡ್ತಂದ್ರೆ. ನಡೀರಿ ಬತ್ತಾವ್ ನಡಿ. ಓಹೋಹೋ, ಏನು ಅಕ್ರೆ ನಡಿಲ್ಲ. ನಿನ್ನೆ ಕರಿತಾರದ ಅವನು. ಹಿಂದೆ ತಿರ್ಗಿ ನೋಡ್ಕೊಂಡು ಬತ್ತಾನಪ್ಪಿ. ಟಾಮಗನ್ ಬತ್ತವನ ಇಲ್ಲ ಅಂತ. ರಾತ್ರಿ ಊಟಕ್ಕೆ ಬೇರೆ ಏನಾದರೂ ಸಾರು ಮಾಡೋದಾ, ಮೊಟ್ಟೆ ಸಾರು ಥರ ಅಂತ ಕೇಳಿದೆ. ತಾತ ಉಪ್ಪು ಸಾರಿಗೆನೆ ಮೊಟ್ಟೆ ಹುರ್ಕೊಡು, ಅದೇ ಇಷ್ಟ ಅಂತ ಕೇಳ್ತು.
ಮುಪ್ಸಾರು ಬಿಟ್ಟು ಬೇರೆ ಏನು ಇಷ್ಟ ಆಗಲ್ಲ ಫ್ರೆಂಡ್ಸ್ ನಮ್ಮ ತಾತಗೆ. ನಾನ್ ವೆಜ್ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಆಮೇಲೆ ಎಲ್ರಿಗೂ ಹಾಸಿಗೆ ರೆಡಿ ಮಾಡಿಕೊಟ್ಟೆ. ನಮ್ಮ ತಾತ ಕೇಳಿದೆ ಸೋಫಾ ಮೇಲೆ ಮಲ್ಕೋಬೇಡ ಬೆನ್ನು ಹಿಡ್ಕೋತೈತೆ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಹೊತ್ತಲ್ಲಿ ಎದ್ದು ಹಾಸಿಗೆ ಮೇಲೆ ಮಲ್ಕೋತು. ನಾನು ಟಾಮು ಪಕ್ಕ ಫಿಕ್ಸ್ ಆಗಿಬಿಟ್ಟಿದ್ದೆ. ಚಾಪೆ ಇರಲಿಲ್ಲ, ತಣ್ಣಗಿತ್ತು, ಮಲಿಕೊಳಕ್ಕೆ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು. ಟಾಮು ಪಕ್ಕ ಮಲಗಿದ್ರು ಒಂಚೂರು ಒದ್ದಾಡಲಿಲ್ಲ ಫ್ರೆಂಡ್ಸ್. ಅವನು ನನಗೆ ಡಿಸ್ಟರ್ಬ್ ಆಗ್ತೈತೆ ಅಂದ್ಬಿಟ್ಟು ಎಲ್ಲರೂ ಟಿವಿ ನೋಡ್ತಾ ಇದ್ರು. ಓಕೆ ಫ್ರೆಂಡ್ಸ್, ನಾಳೆ ಹೊಸ ವಿಡಿಯೋ ಅಂತ ಸಿಗ್ತೀನಿ. ಬಾಯ್ ಬಾಯ್.